ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ದೇವರು ಯಾರ ಜೊತೆಯಲ್ಲಿರುತ್ತಾನೆ? ತುಂಬ ಜನ ಹೇಳೋದೇನು ಗೊತ್ತಾ? ಅಧರ್ಮೀಯರ ಜೊತೆಲೇ ಇರ್ತಾನೆ ಗುರುಗಳೇ, ಅನ್ಯಾಯದ ಜೊತೆಲೇ ಇರ್ತಾನೆ ಗುರುಗಳೇ. ಅವ್ರು ನೋಡಿ ಗುರುಗಳೇ ಏನು ಮೆರೀತಿದ್ದಾರೆ. ನೆನಪಿಟ್ಕೊಳ್ಳಿ, ಕಲಿಯುಗಕ್ಕೆ ಒಂದು ನಿಯಮ ಇದೆ, ಸತ್ಯಮೇವ ಜಯತೆ. ನೀವೆಲ್ಲರಿಗೂ ಓಡ್ತೀರಿ, ಎಲ್ಲರಿಗೂ ಬೆಚ್ಚಿಟ್ಕೋತೀರಿ. ಎಲ್ಲಿವರೆಗೂ ಓಡುತ್ತೀರಿ? ಇಷ್ಟೇ. ಸತ್ಯಕ್ಕೆ ಜಯ. ಅದು ಯಾವ ಯುಗವಾದರೂ ಯಾರೇ ಆದರೂ ಸತ್ಯಕ್ಕೆ ಜಯ. ನಮ್ಮ ಕಣ್ಣಿಗೆ ಆ ಕ್ಷಣಕ್ಕೆ ಏನನ್ಸುತ್ತೆ, ಆ ದಿನಕ್ಕೆ, ಆ ವಾರಕ್ಕೆ, ತಿಂಗಳಿಗೆ, ವರ್ಷಕ್ಕೆ, ಇವ್ರು ನೋಡೋ ಇವ್ರು ಆರ್ಭಟ, ನಮಗೆ ನ್ಯಾಯಕ್ಕಿಲ್ಲಪ್ಪ, ಧರ್ಮಕ್ಕಿಲ್ಲಪ್ಪ, ಸತ್ಯಕ್ಕಿಲ್ಲಪ್ಪ, ಒಳ್ಳೆತನಕ್ಕಿಲ್ಲಪ್ಪ. ಖಂಡಿತ ಇಲ್ಲ ಮಕ್ಕಳೇ. ತಪ್ಪಾದಂತಹ ಒಂದು ಅವಗಾಹನೆ ನಮಗೆ. ಗಮನಿಸಿ ನೋಡಿ, ಅದು ವಾಪಸ್ ಕೊಟ್ಟೇ ಕೊಡುತ್ತೆ. 2003 ಒಂದು ರಿಂಗ್ ರೋಡ್ ಹತ್ಯೆ ನಡೆಯುತ್ತೆ. ಒಂದು ಹೆಣ್ಮಗು, ಹೆಸರು ಹೇಳೋದು ಬೇಡ, ಹೊಸದಾಗಿ ಮದುವೆ ಆಗಿದೆ, ಗಂಡನನ್ನು ಕರ್ಕೊಂಡು ಬರ್ತಾಳೆ. ಅಲ್ಲೊಂದು ನಡೆಯುತ್ತೆ, ಅವನನ್ನು ಯಾರೋ ಹೊಡೆದಾಕ್ತಾರೆ, ಯಾರೋ ಬಂದರು, ಹಿಂಗಾಯ್ತು ಅಂತ. ನೋಡಿದ್ರೆ ಅದು ಬೇರೆ ಕತೆ. ಕರೆಸಿ ಹೊಡೆಸಿರೋದು 2003, ಸರಿಸುಮಾರು 22 ವರ್ಷಗಳ ನಂತರ ನ್ಯಾಯ ತೀರ್ಪು ಬಂದಿದೆ. ಎಲ್ಲಿವರೆಗೂ 22 ವರ್ಷ, 2003ರಲ್ಲಿ ನಡೆದಿರೋ ಘಟನೆ ಈಗ ಜೀವಾವಧಿ, ಸಾಯುವವರೆಗೂ ಜೈಲಲ್ಲೇ ಇರಬೇಕು ಅಂತ 4 ಜನಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು ಬಿಟ್ಟಿದೆ. ಈಗ ಹೇಳಿ, ನ್ಯಾಯ ಗೆಲ್ಲುತ್ತದೆ ಮಕ್ಕಳೇ. ಯು ಕೆನಾಟ್ ಎಸ್ಕೇಪ್. ನೆನಪಿಟ್ಟುಕೊಳ್ಳಿ, ನೀವು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಎಲ್ಲಿವರೆಗೂ ಓಡ್ತೀರಿ? ಎಲ್ಲಿವರೆಗೂ? ಹಾಗಾದ್ರೆ ದೇವರು ಇರ್ಲಿಲ್ವಾ? ಆ ಸತ್ತ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಆ ಕುಟುಂಬಕ್ಕೆ ಕೊಡಿಸ್ಲಿಲ್ವಾ? ಯಾವುದೋ ರೂಪದಲ್ಲಿ ಕೊಟ್ಟೇ ತೀರುತ್ತದೆ. ನೆನಪಲ್ಲಿ ಇಟ್ಕೊಳ್ಳಿ, ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಬರಲೇಬೇಕು, ಕೊಡಲೇಬೇಕು, ಆಗಲೇಬೇಕು. ಇದು ಪ್ರಕೃತಿಯ ನಿಯಮ. ನೀವು ನೋಡಿ, ಕೃಷ್ಣಾವತಾರ, ದ್ವಾಪರಾಯುಗ, ಕಂಸ, ಚಾರುಣ, ಬೇಡಪ್ಪ, ಪಾಂಡವರ ಈ ಒಂದು ಕುರುಕ್ಷೇತ್ರ ಯುದ್ಧ ನಡೆಯುತ್ತಲ್ವಾ, ದುರ್ಯೋಧನನ ಬಳಿ ಇದ್ದಂಥದ್ದೇನು 11 ಅಕ್ಷೋಹಿಣಿ ಸೈನ್ಯ, ಪಾಂಡವರ ಬಳಿ ಇದ್ದದ್ದು 7 ಅಕ್ಷೋಹಿಣಿ ಸೈನ್ಯ. ಇವರ ಹತ್ರ ಇದ್ದಂಥ ವ್ಯಕ್ತಿಗಳು ಯಾರು? ದುರ್ಯೋಧನನ ಬಳಿ ಇಚ್ಛಾಮರಣಿ ಭೀಷ್ಮಾಚಾರ್ಯರು,
ದ್ರೋಣಾಚಾರ್ಯರು ಯೋಗಮಾಯ, ಅವ್ರಿಗೆ ಸಾವಿಲ್ಲ ಧನಸ್ಸು ಹಿಡ್ಕೊಟ್ರೆ. ಕೃಪಾಚಾರ್ಯರು ಸಪ್ತ ಚಿರಂಜೀವಿಗಳಲ್ಲೊಬ್ಬರು. ಅಶ್ವತ್ಥಾಮ ಸಪ್ತ ಚಿರಂಜೀವಿಗಳಲ್ಲೊಬ್ಬ. ಭಗದತ್ತ, ಶಲ್ಯ, ಖುದ್ದು ದುರ್ಯೋಧನ, ಎಂತೆಂಥವರಿದ್ದಿದ್ದು. ಪಾಂಡವರ ಕಡೆ ಲೆಕ್ಕ ಹಾಕೊಳ್ಳಿ, ಬರೀ ಪಾಂಡವರು 7 ಅಕ್ಷೋಹಿಣಿ ಸೈನ್ಯ. ಆದರೆ ಗಮನಿಸಿ ನೋಡಿ, ಭಗವಂತ ಯಾರ ಜೊತೆಯಲ್ಲಿದ್ದ? ಯಾರ ಜೊತೆಯಲ್ಲಿದ್ದ ಗಮನಿಸಿ. ಪಾಂಡವರ ಜೊತೆಯಲ್ಲಿ, ಧರ್ಮದ ಜೊತೆಯಲ್ಲಿ, ನ್ಯಾಯದ ಜೊತೆಯಲ್ಲಿ. ಅದಕ್ಕೆ ಹೇಳ್ತಿರ್ತಾನೆ, ಏನೇ ಆಗಲಿ, ಎಂಥದ್ದೇ ಆಗಲಿ, ಹೇಗೇ ಆಗಲಿ, ನೀವು ನ್ಯಾಯ ದೇವತೆಯನ್ನ ಬಿಡಬೇಡಿ. ನ್ಯಾಯವೇ ದೇವರು ಕಲಿಯುಗಕ್ಕೆ, ಸತ್ಯವೇ ದೇವರು ಕಲಿಯುಗಕ್ಕೆ. ಜಸ್ಟ್ ಸ್ಟೇ ವಿತ್ ದಟ್ ಟ್ರ್ಯಾಕ್. ಹೌದು, ಇವತ್ತು ಕಷ್ಟ ಇರಬಹುದು, ತಪ್ಪಿಸ್ಕೋಬಹುದು. ಅವನು ಎಲ್ಲರಿಂದಲೂ ತಪ್ಪಿಸ್ಕೋಬಹುದು ಮಕ್ಕಳೇ, ಎಲ್ಲರಿಂದಲೂ ಕಣ್ಣು ಮುಚ್ಚಿಸಬಹುದು. ಆದರೆ ಭಗವಂತನ ಆ ಒಂದು ಶಕ್ತಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ವಿಲ್ ಬಿ ಪೆನಲೈಸ್ಡ್. ಯಾರಿಂದ ಮುಚ್ಚಿಟ್ಕೊಂಡ್ರು ಹುಡುಕಿಕೊಂಡು ಬಂದು ಕೊಡುತ್ತದೆ ಕರ್ಮಫಲ. ಅದಕ್ಕೆ ಕರ್ಮಫಲಕ್ಕೆ ಇನ್ನೊಂದು ಹೆಸರಿದೆ, ದೈವಾಧೀನ. ಇವತ್ತು ಶನಿಯ ವಕ್ರತೆ ಬಗ್ಗೆ ಮಾತನಾಡ್ತಕ್ಕಂಥದ್ದು. ನಿನ್ನೆ ಮೇಷರಾಶಿಯ ವಕ್ರಫಲದ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಇವತ್ತು ವೃಷಭ ರಾಶಿಗೂ ಕೊಡತಕ್ಕಂಥದ್ದು ಉಂಟು. ಯಾಕಂದ್ರೆ ಆ ವಕ್ರಫಲ, ಶನಿ ಕರ್ಮಫಲದ ಆತ. ಕರ್ಮ ಹಾಗೂ ವಿಶೇಷವಾಗಿ ರಾಶಿಯ ಅಂಶದಲ್ಲಿ ಗಮನಿಸಿ ನೋಡಿ, ಲಾಭಾಧಿಪತಿ ಕೂಡ ಆತ. ಆತನು ಕೊಟ್ಟಿರೋ ಸ್ಥಾನ 10ನೇ ಮನೆ ಹಾಗೂ 11ನೇ ಮನೆ ಅಧಿಪತಿ ಮೇಷದಿಂದ ಲೆಕ್ಕ ಹಾಕೊಂಡ್ರೆ ಯಾರ್ಯಾರಿಗೆ ಏನು ಎತ್ತ ಅಂತ ಕಾದಿದ್ದು ಪ್ರಕೃತಿ ಕೊಡುತ್ತದೆ. ಅದಕ್ಕೆ ಹೇಳ್ತಿರ್ತಾನೆ, ಇಲ್ಲಿ ಧರ್ಮ ಇಟ್ಕೊಳ್ಳಿ, ಇಲ್ಲಿ ನ್ಯಾಯ ಇಟ್ಕೊಳ್ಳಿ, ಮೋಸ ಮಾಡಬೇಡಿ, ಕಿತ್ಕೋಬೇಡಿ. ಇವತ್ತಿಗೆ ಚಂದ. ನನ್ನ ಅಜ್ಜ ಹೇಳ್ಕೊಡ್ತಿದ್ದು, ಇವತ್ತಿನ ಮೋಸ ನಮ್ಮನ್ನ ಚೆನ್ನಾಗಿಡುತ್ತೆ ಕಣೋ, ಇವತ್ತಿನ ಅನ್ಯಾಯ ನಮ್ಮನ್ನ ಚೆನ್ನಾಗಿಡುತ್ತೆ ಕಣೋ, ಇವತ್ತಿನ ಕಿತ್ತಾಟ ನಮಗ್ ಚೆನ್ನಾಗಿ ಕೊಡುತ್ತೆ ಕಣೋ. ಇವತ್ತು ಚೆನ್ನಾಗಿರ್ತೀವೋ, ಆದ್ರೆ ನಾಳೆ ಒಂದು ನಾವಲ್ಲ ಅಂದ್ರು ನಮ್ಮ ಮಕ್ಕಳು, ನಮ್ಮ ಮಕ್ಕಳಲ್ಲ ಅಂದ್ರು ನಮ್ಮ ಮೊಮ್ಮಕ್ಕಳಿಗೆ ಅದು ಅನುಭವಿಸ್ಲೇಬೇಕು. ಯಾರೋ ಮಾಡಿದ ಆ ಪಾಪಕರ್ಮ ಮಕ್ಕಳು ಮೊಮ್ಮಕ್ಕಳು ಇಡೀ ವಂಶಕ್ಕೆ ಬೆಂಕಿ ಹಚ್ಚಿ ಬಿಡುತ್ತದೆ. ನೆನಪಿಟ್ಟುಕೊಳ್ಳಿ, ಇಡೀ ವಂಶಕ್ಕೆ ಹಚ್ಚುತ್ತೆ. ನೋಡಿ, ಧೃತರಾಷ್ಟ್ರ ಎಂತ ಒಂದು ವಟವೃಕ್ಷ ಅಂತ ಹೇಳಿದ್ರೆ ಮಹಾವಿಷ ವೃಕ್ಷ ಆತ. ಕಡೆಗೂ ಅವನ ಮಕ್ಕಳು ಮೊಮ್ಮಕ್ಕಳು ಹೇಳ್ಕೊಳ್ಳೋಕೆ ಒಬ್ಬರನ್ನ ಬಿಡುತ್ತಾ. ರಾವಣಾಸುರನಿಗೆ ಒಬ್ಬ ಮಗ ಉಳ್ಕೊಂಡ ಅವನ ಸಮೇತ ಎಲ್ಲಿವರೆಗೂ ಮೆರೆದ ಅವನು. ನೀವು ನಂಬಲ್ಲ, ತ್ರೇತಾಯುಗ ಅಂತೀರ, ಅವನು ಕೃತಾಯುಗದ ಮಧ್ಯಭಾಗದಿಂದ ಇದ್ದವನು. ಅವನು ಎಲ್ಲಿನವನು ಅವನು. ರಾಮಚಂದ್ರ ಪ್ರಭು ಯಾವಾಗ ಯೋಚನೆ ಮಾಡಿ ನೋಡಿ, 60,000 ವರ್ಷಗಳು ದಶರಥ ಚಕ್ರವರ್ತಿ, ಇನ್ನು ಅವರ ತಂದೆ ಅಜಗರ ಮಹಾರಾಜ ಈ ತರ ಹಿಂದಕ್ಕೆ ತಗೊಂಡು ಹೋದ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಅವರ ಮುತ್ತಾತನ ಹತ್ರ ಗೋಲಿ ಆಡ್ದವನು ರಾವಣಾಸುರ. ದಶರಥ ಮಹಾರಾಜನ ಮುತ್ತಾತನ ಜೊತೆ ಗೋಲಿ ಆಡ್ದವನು. ವಯಸ್ಸು ಲೆಕ್ಕ ಹಾಕೊಳ್ಳಿ. ಮೋಸಕ್ಕೆ ಕೊಡುತ್ತೆ. ನೋಡೋಣ ಅವನು ಬದಲಾಗ್ತಾನೇನೋ, ಒಂಚೂರು ಬದಲಾಗ್ತಾನೇನೋ. ಹೋಗ್ತಿರೋ ದಾರಿ, ತಾನು ಮಾಡ್ತಿರೋ ಅನ್ಯಾಯ, ಇನ್ನೊಬ್ಬರನ್ನ ಕಬಳಿಸ್ಕೋತಿರೋದು, ಬಾಚ್ಕೋತಿರೋದು, ಒಂದು ಚೂರಾದ್ರೂ ಅಯ್ಯೋ ನಾನು ಮಾಡ್ತಿರೋ ತಪ್ಪು ಕಣಯ್ಯ, ಇದು ಇನ್ನೊಬ್ಬರು ಬದುಕು ಕಿತ್ಕೋತಿದ್ದೀನಿ, ಇನ್ನೊಬ್ಬರ ಜೀವನ ಕಿತ್ಕೋತಿದ್ದೀನಿ, ಇನ್ನೊಬ್ಬರದ್ದು ಕುಟುಂಬ ಕಿತ್ಕೋತಿದ್ದೀನಿ, ಇನ್ನೊಬ್ಬರ ನೆಮ್ಮದಿ ಕಿತ್ಕೋತಿದ್ದೀನಿ. ಆವತ್ತಿಗೆ ನಜ್ದೀಕಿ ಫಾಯ್ದ, ನನ್ನ ಅಜ್ಜ ಹೇಳೋದು, ಬೇಟಾ ಕಬಿಬಿ ನಜ್ದೀಕಿ ಫಾಯ್ದ ಮೇ ಮಾತ್ರ ಹೋ. ಯಾವತ್ತು ಇವತ್ತಿನ ಖುಷಿಗೋಸ್ಕರ ಏನೇನೋ ಮಾಡ್ಬಿಡ್ಬೇಡ. ಕೆಲವರು ಮಾಡ್ತಾರೆ, ಕೆಲವರೆಲ್ಲ ಈ ಕಲಿಯುಗಕ್ಕೆ ಎಲ್ಲರೂ ಆ ಥರ ಆಗ್ಬಿಟ್ಟಿದ್ದಾರೆ. ಈ ಕ್ಷಣಕ್ಕೆ, ಈ ದಿನಕ್ಕೆ ನಾನು ಬದುಕ್ಬಿಡ್ಬೇಕು, ಹೇಗಾದ್ರೂ ಸರಿ, ಹೆಂಗಾದ್ರೂ ಸರಿ, ಯಾವುದಾದ್ರೂ ಸರಿ, ಯಾವ ರೀತಿಯಲ್ಲಾದರೂ ಸರಿ ಅನ್ನತಕ್ಕಂಥ ಭಾವಾರ್ಥದಲ್ಲಿ ನಿಂತು ಬಿಟ್ಟಿದ್ದಾನೆ ಮನುಷ್ಯ. ಮೃಗವಾಗಿ ಬಿಟ್ಟಿದ್ದಾನೆ, ಅಸುರನಾಗಿ ಬಿಟ್ಟಿದ್ದಾನೆ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಹುಡುಕಿಕೊಂಡು ಬಂದು ಪ್ರಕೃತಿ ಕೊಡುತ್ತದೆ. ಜಾಗ್ರತೆ ಬೇಡ ಮಕ್ಕಳೇ. ನಮಗೆ ಕಂಡವರ ಬದುಕುವುದು ಬೇಡ, ಕಂಡವರ ಅನ್ನ ಕಿತ್ತು ತಿನ್ನುವುದು ಬೇಡ.
ಕಂಡವರ ಜೀವನ ಏನೋ ದೇವರ ಪ್ರಸಾದ. ನಮಗ್ ಸಿಕ್ಕಷ್ಟು ಆಯ್ತು, ನಮಗಿಲ್ಲ ಆಯ್ತು, ನಮಗ್ ಸಿಕ್ಕಷ್ಟು ನೆನಪಿಟ್ಟುಕೊಳ್ಳಿ. ಇದನ್ನು ಗುರುಗಳೇ ಹೇಳ್ತಾರೆ, ನಿಮಗೇನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತದೆ. ನಿಮಗೇನು ಸಿಗಬಾರದು ನೀವು ತಲೆ ಕೆಳಗಡೆ ಹಾಕಿ ಕಾಲು ಮೇಲೆ ಎತ್ತಿದರೂ ಏನೇ ಮಾಡಿದರೂ ಸಿಗುವುದಿಲ್ಲ, ಸಿಗುವುದಿಲ್ಲ. ಎಷ್ಟು ದಿನ ಮುಚ್ಚಿಡ್ತೀರಿ? ಅದು ಮುಚ್ಚಿಟ್ಟಂತ ಗೋರಿ ಎಷ್ಟೇ ಹಳೆಯದಾದರೂ ಹೊರಗಡೆ ಬರಲೇಬೇಕು. ಆ ಒಂದು ಸಾವಿನ ಸೂತಕಗಳು ಹೊರಗಡೆ ಎದ್ದು ಬರಬೇಕು. ಬಂದೇ ಬರುತ್ತೆ, ಬಂದೇ ಬರುತ್ತೆ. ನೆನಪಿಟ್ಟುಕೊಳ್ಳಿ. ಎಷ್ಟು ವರ್ಷ ದೇವರ ಹೆಸರು ಹೇಳ್ಕೊಂಡು, ಧರ್ಮದ ಹೆಸರು ಹೇಳ್ಕೊಂಡು, ಇನ್ನೊಂದು ಹೆಸರು ಹೇಳ್ಕೊಂಡು, ಪರಿವಾರದ ಹೆಸರು ಹೇಳ್ಕೊಂಡು, ಪಕ್ಷದ ಹೆಸರು ಹೇಳ್ಕೊಂಡು ಮಾಡ್ತಿದ್ದಾರೆ. ಅವರನ್ನು ನೋಡಿ ನೀವು ಬದಲಾಗಬೇಡಿ ಮಕ್ಕಳೇ, ನೀವು ಬದಲಾಗಬೇಡಿ. ನೆನಪಿಟ್ಕೊಳ್ಳಿ. ನೋಡಿ, ನಾನು ಹೇಳಿದ್ದೆ 40 ವರ್ಷದ ನಂತರ ಒಬ್ಬ ವ್ಯಕ್ತಿ ಬಂದು ತಾನು ಮಾಡಿರುವ ಒಂದು ತಪ್ಪಿಗೆ ಬಂದು ಕೋರ್ಟ್ಗೆ ಸರೆಂಡರ್ ಆಗ್ತಾನೆ, ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಆಗ್ತಾನೆ. ಯಾಕೆ ಗೊತ್ತಾ? ನಾನು ಹೇಳಿದ್ನಲ್ವಾ, ಈ ಕರ್ಮವೆನ್ನುವುದು ಹುಡುಕಿ ಹುಡುಕಿ ಬೆಂಬೆತ್ತಿ ಬಂದು ಹಿಂಡ ಹಾಕ್ಬಿಡುತ್ತೆ, ಹಿಂಡಿ ಹಾಕಿ ಬಿಡುತ್ತದೆ. ಲೋ ಒಂದು ಘಟನೆ, ಒಬ್ಬ ವ್ಯಕ್ತಿಯ ಹತ್ಯೆ ಆಗೋಗುತ್ತೆ ನೀರಲ್ಲಿ ಬಿದ್ದು. ಅವನ ಪರಿವಾರ, ಅವನ ಕುಟುಂಬ ದಿಕ್ಕು ದೆಸೆ ಇಲ್ಲದಂತೆ ನಿಂತು ಬಿಡುತ್ತೆ. ಎಲ್ಲೋ ನಡೆದ ಘಟನೆ ಅಲ್ಲ, ಯಾವಾಗಲೂ ನಡೆದ ಘಟನೆ ಅಲ್ಲ. ಮೊನ್ನೆ ಕೇರಳದ ಘಟನೆ ಬಂದು 40 ವರ್ಷದ ನಂತರ, ನನಗೊಂದು 16-18 ವರ್ಷ ಆಯ್ತು. ಒಬ್ಬ 20 ವರ್ಷದ ಯುವಕ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬಂದ. ಏನೋ ನಡೀತು. ಆ ಕೋಪದಲ್ಲಿ, ಆ ಮಳೆ ಬೇರೆ ಜೋರಾಗಿ ಒದ್ದು ಏಟಿಗೆ ಅವನು ಬಿದ್ದು ಬಿಟ್ಟ ನೀರಿನ ದಡಕ್ಕೆ. ನೀರಲ್ಲಿ ಬಿದ್ದ, ಗಾಬರಿಯಿಂದ ಓಡೋದೆ. ನೋಡಿದ್ರೆ ಮಾರನೇ ದಿನ ಅವನ ಶವ ತೇಲ್ತಿತ್ತು ನೀರಲ್ಲಿ ಅಂತ ಹೇಳಿದ್ರು. ಆವತ್ತಿಂದ ನಾನು ನಿದ್ದೆ ಮಾಡಿಲ್ಲ ಅಂತ ಹೇಳ್ತಾನೆ. ಧೃತರಾಷ್ಟ್ರ ಕೂಡ ಅದೇ, ಮೋಸದಿಂದ ಪಡೆದ ರಾಜ್ಯ ಅಲ್ವಾ, ಅನಾಯಾಸವಾಗಿ ಸಿಕ್ಕ ರಾಜ್ಯ, ಅದು ನಂದೇ ಅನ್ಕೋಬಿಟ್ಟ. ಪಾಂಡು ಮಹಾರಾಜ ಹಾಕಿದ ಭಿಕ್ಷೆ ಅದು. ಅರೇ ನನ್ನ ತಮ್ಮನ ಮಕ್ಕಳು, ಅಯ್ಯೋ ನನ್ನ ಕುಟುಂಬದವರು. ಅವನಿಗೆ ಆ ಒಂದು ಭಾವವೇ ಬರಲಿಲ್ಲ. ಇನ್ನಷ್ಟು ನಾವು ಈ ತರ ಆಗ್ಬಿಡ್ತೀವಿ ಅಭ್ಯಾಸಗಳಲ್ಲಿ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಕಂಡವರದು ಆಸ್ತಿ ಕಿತ್ಕೊಳ್ಳೋದು, ಬದುಕು ಕಿತ್ತುಕೊಳ್ಳೋದು. ನಿಮಗೆ ಇವತ್ತಿಗೆ ಆನಂದ ಅನ್ಸುತ್ತೆ, ಒಂದು ವಾರ, ಒಂದು ವರ್ಷ, ಒಂದು ತಲೆಮಾರು ಅಷ್ಟೇ. 2ನೇ ತಲೆಮಾರಿಗೆ ಉರುಳಬೇಕು, ಇಲ್ಲ 3ನೇ ತಲೆಮಾರಿಗಾದರೂ ಉರುಳಬೇಕು. ಅದಕ್ಕೆ ತುಂಬಾ ದೊಡ್ಡ ಮನೆತನಗಳು ಒಂದು 3ನೇ ತಲೆಮಾರಿ ಇಲ್ಲ 4ನೇ ತಲೆಮಾರಿಗೆ ದಿಕ್ಕು ದಿವಾಳಿ ಇಲ್ಲದೆ ಆಗಿಬಿಡತಕ್ಕಂಥದ್ದನ್ನ ನೋಡಿದ್ದೇವೆ. ದೊಡ್ಡ ರಾಜಕೀಯ ವ್ಯಕ್ತಿಗಳನ್ನ ತಗೊಳ್ಳಿ, ಮಾಡಬಾರ್ದು ಮಾಡಿರ್ತಾರೆ. ಎಷ್ಟು ಜನ ಸಾಯಿಸಿರ್ತಾರೋ, ಕೆಡಿಸಿರ್ತಾರೋ, ಹಾಳು ಮಾಡಿರ್ತಾರೋ, ತುಳಿದಿರ್ತಾರೋ ಅಧಿಕಾರದ ಮದದಲ್ಲಿ. ನಾನೊಬ್ಬನೇ ಅನ್ನತಕ್ಕಂಥದ್ದು ಅದು ವಾಪಸ್ ಕೊಡಲೇಬೇಕು. ನೆನಪಿಟ್ಟುಕೊಳ್ಳಿ, ಕೊಟ್ಟೇ ಕೊಡುತ್ತದೆ. ನೋಡಿರ್ತೀರಿ ಆ ರಾಜಕೀಯ ಪಕ್ಷಗಳನ್ನ, ರಾಜಕೀಯ ನೇತಾರರನ್ನ, ಬಹುದೊಡ್ಡ ಉದ್ಯಮಿಗಳನ್ನ ಬಿಡುವುದಿಲ್ಲ. ನಾವು ತುಳಿದಿದ್ದು ನಮ್ಮ ಮಕ್ಕಳಿಗೋ ಮೊಮ್ಮಕ್ಕಳ ರೂಪದಲ್ಲಿ ಆ ಅವಸಾನವನ್ನ ನಮ್ಮ ಆತ್ಮಗಳು ಮೇಲಿಂದಲಾದರೂ ನೋಡ್ತಕ್ಕಂಥದನ್ನ ಭಗವಂತ ಕರುಣಿಸಿಬಿಟ್ಟಿರ್ತಾನೆ. ಪುನರಪಿ ಜನನಂ ಪುನರಪಿ ಮರಣಂ. ಮತ್ತೆ ಈ ಮನುಷ್ಯ ಜೀವ ಆಗಿ ಬರಲಿಕ್ಕೆ ನೆನಪಿಟ್ಟುಕೊಳ್ಳಿ 84 ಲಕ್ಷ ಹುಟ್ಟುಗಳನ್ನ ಪಡೆದು ಮತ್ತೆ ಬರಬೇಕಾಗುತ್ತೆ. ನಾವು ಮಾಡಿದ ಕರ್ಮಕ್ಕೆ ತಕ್ಕಂತೆ ಬೇರೆ ಬೇರೆ ರೂಪಗಳು, ಬೇರೆ ಬೇರೆ ಸಸ್ಯಗಳಾಗಿ, ಗಿಡಗಳಾಗಿ, ಹಂದಿಗಳಾಗಿ, ನಾಯಿಗಳಾಗಿ, ಅಂತಿಂಥದ್ದಲ್ಲ. ದಯಮಾಡಿ ಹೇಳ್ತಾನೆ, ಕರ್ಮಾಧಿಪತಿ ವಕ್ರ ನಮ್ಮ ಬುದ್ಧಿಯನ್ನ ವಕ್ರ ಕೇಳ್ಕೊಂಡು ಹೋಗ್ತಾನೆ. ಜಾಗ್ರತೆ ಮಕ್ಕಳೇ, ಜಾಗ್ರತೆ. ನಿಮ್ ಕೈ ಮುಗಿತಿದ್ದೇನೆ. ಇನ್ನೊಬ್ಬರು ಬದುಕು ಕಿತ್ಕೊಳಕ್ ಹೋಗ್ಬೇಡಿ, ಇನ್ನೊಬ್ಬರು ತಟ್ಟೆ ಕಿತ್ಕೊಳಕ್ ಹೋಗ್ಬೇಡಿ, ಇನ್ನೊಬ್ಬರು ಅನ್ನ ಕಿತ್ಕೊಳಕ್ ಹೋಗ್ಬೇಡಿ, ಇನ್ನೊಬ್ಬರ ನೆರಳು ಕಿತ್ಕೊಳಕ್ ಹೋಗ್ಬೇಡಿ. ಆ ಕ್ಷಣಕ್ಕೆ ನಾವು ಚೆನ್ನಾಗಿರ್ತೇವೆ. ಇರ್ಲಿ, ಭಗವಂತನಿಗೆ ಸಮರ್ಪಣೆ. ಅಯ್ಯ, ನಿನಗೆ ಗೊತ್ತಿದೆ ನನ್ನ ಧರ್ಮ ನಾನು ಬದಲಾಗುವುದಿಲ್ಲ, ಇದನ್ನ ನೆನಪಿಟ್ಟುಕೊಳ್ಳಿ. ಇಲ್ಲ ಮಾಡಿದ್ದುಣ್ಣೋ ಮಾರಾಯ. ಕೆಲವ್ರು ಹೇಳ್ತಿರ್ತಾರೆ, ಗುರುಗಳೇ ನಮ್ಗೆ ಯಾಕೆ ಈ ಸಂಕಷ್ಟ? ಯಾರೋ ಹಿರಿಯರು ಮಾಡಿ ಇಟ್ಟಿದ್ದಾರೆ ನಿಮ್ಮ ಕುಟುಂಬದಲ್ಲಿ, ಪಿತೃಗಳು ಅದನ್ನ ಹೇಳಿದ್ದಾವೆ. ಜಾತಕ ನೋಡಿ, ನಿಮ್ಮ ಕುಟುಂಬದಲ್ಲಿ ಈ ತರದ್ದು ಒಂದು ಕುಟುಂಬದ ಹೆಣ್ಣು ಮಗುಗೆ ಮೋಸ ಆಗಿದೆ, ಒಂದು ಗುರು ಸಮಾನರಾದಂಥವ್ರಿಗೆ ಮೋಸ ಆಗಿದೆ, ಒಂದು ಕುಟುಂಬದ ಬದುಕು ಕಿತ್ಕೊಂಡಿದ್ದಾರೆ. ಖಂಡಿತ ಅದು ತಿರುಗಿಸ್ಕೊಂಡು ಬಂದು ಇಲ್ಲಿ ತಟ್ಟೆಲ್ ಹಾಕಿಟ್ಟು ಬಿಟ್ಟಿದೆ. ಎಷ್ಟು ದಿನ, ಎಲ್ಲಿ ನೀವು ಮಾಡಿಲ್ದೇ ಇರ್ಬೋದು ನಿಮ್ಮ ಹಿರಿಯರು. ಅದಕ್ಕೆ ಈ ದಿನ, ಈ ಕ್ಷಣ ನೆನಪಲ್ಲಿ ಇಟ್ಕೊಳ್ಳಿ. ಬೇಡಪ್ಪ ನಮ್ಗೆ. ನಾವಿವತ್ತು ಇಷ್ಟು ಚೆನ್ನಾಗಿದ್ದೇನೆ ಅನ್ನೋದಾದ್ರೆ ಮಕ್ಕಳೇ, ಇದು ನಾನು ಈ ಜನ್ಮಕ್ಕೆ ಮಾಡಿರ್ತಕ್ಕಂಥ ಪುಣ್ಯವೂ ಅಲ್ಲ, ಪಾಪವೂ ಅಲ್ಲ. ನನ್ನ ಹಿರಿಯರು
ನನ್ನ ಕುಟುಂಬದವರು, ಅವ್ರು ಯಾರೋ ಮಾಡಿರ್ತಕ್ಕಂಥ ಪುಣ್ಯ ಫಲ ನನ್ನನ್ನ ದೊಡ್ಡ ವೃಕ್ಷವಾಗಿ ಮಾಡಿಟ್ಟಿದೆ, ಹೆಸರು ಕೊಟ್ಟಿದೆ, ಗೌರವ ಕೊಟ್ಟಿದೆ, ಬದುಕು ಕೊಟ್ಟಿದೆ ಅಂದ್ರೆ ಇದೇ ಸತ್ಯ. ಸತ್ಯ ನನಗೆ ನಿಧಾನವಾಗಿ ಸಿಕ್ಕಿರ್ಬೋದು ಗೆಲುವು, ಆದರೆ ಸತ್ಯದಲ್ಲಿ ನಾನು ಗೆದ್ದಿದ್ದೇನೆ ಅಷ್ಟು ಮಾತ್ರ ಹೇಳಬಲ್ಲೆ. ಸತ್ಯ ನನ್ನ ಪರವಾಗಿದೆ, ನಡೆದಿದೆ. ಈ ಎಚ್ಚರಿಕೆ ಇದನ್ನ ಮನಸ್ಸಿನಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ.